Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಇವತ್ತಿನ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಅವರ ಮನೆಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳದ್ದು, ಹೆಣ್ಣು ಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು, ನಡೆದುಕೊಳ್ಳುವ ರೀತಿನ ನೋಡಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಸೊ ಇವ್ರಿಗೇನಾದರೂ ಮಾಟಮಂತ್ರ ಆಗಿದೆಯಾ, ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ಆಗಿದೆಯಾ, ಸೊ ಪ್ರೇತ ಬಾಧೆ ಏನಾದರೂ ಕಾಡ್ತಾ ಇದೆಯಾ ಅಂತ ಹೇಳಿ. ಸೊ ಇದನ್ನು ನೀವು ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, ನಿಮಗೆ ಹೇಗೆ ಹೇಳ್ತಾರೆ ಅವರು. ಸೊ ಹಾಗಾಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯಾರು ಮಾಡಬಹುದು ಅಂತ ಹೇಳಿದ್ರೆ, ಮನೇಲಿರುವಂತಹ ಪ್ರತಿಯೊಬ್ಬರು ಯಾರಾದರೂ ಮಾಡಬಹುದು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಮಾಡಿದ್ರೆ ಸೊ ನಿಮಗೆ ಪೇಷನ್ಸಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅದು ಗೊತ್ತಾಗುತ್ತೆ. ಮನೆಯಲ್ಲಿ ಕೆಲವೊಂದು ವ್ಯಕ್ತಿಗಳು ಸೊ ಅಮಾವಾಸ್ಯೆ ಹುಣ್ಣಿಮೆ ಮುಂದೆ ವಿಚಿತ್ರವಾಗಿ ಅಂದರೆ ಬಿಹೇವ್ ಮಾಡೋದು, ಅಥವಾ ಅಷ್ಟಮಿ ತಿಥಿ ದಿವಸ, ಚತುರ್ದಶಿ ತಿಥಿ ದಿವಸ, ಅಥವಾ ಚೌತಿ ದಿವಸ ಸೊ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಅಲ್ಲಿ ಕಡಿಯೋದು, ಸೊ ರೇಗೋದು ಸುಮ್ಮನೆ, ಅಥವಾ ಕಿರಿಕಿರಿ ಮಾಡೋದು, ಸುಮ್ಮನೆ ನಿದ್ದೆ ಮಾಡ್ತಾನೆ ಇರೋದು, ಅಥವಾ ಊಟ ಎಷ್ಟಾದರೂ ತಿಂತಾನೆ ಇರೋದು, ಇಲ್ಲಾಂದರೆ ಊಟನೇ ತಿಂದೇ ಇರೋದು, ಸ್ನಾನಕ್ಕೆ ಹೋದರೆ 2 ಅವರ್ 3 ಅವರ್ ಸ್ನಾನದಲ್ಲೇ ಇರೋದು. ಸೊ ಆದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರುತ್ತೆ ಅಂತ. ಇದೆಲ್ಲ ಗುಣಲಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸೊ ಈಗ ನಾನು ಹೇಳ್ತೀನಲ್ವ, ಈ ಒಂದು ಪ್ರಯೋಗನ ಮಾಡಿ. ನೀವದು ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ನೋಡಿ. ಸೊ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಯಾವಾಗಾದರೂ ತನ್ನಿ. ಸೊ ಪಾಲಕ್ ಸೊಪ್ಪು, ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಬನ್ನಿ, ಯಾವಾಗಾದರೂ ತನ್ನಿ. ಬಟ್ ಶುಕ್ರವಾರ ನೈಟು ಮಲಗುವ ಮುನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ, ಸೊ ಅದನ್ನು ನಿಮ್ಗೆ ಯಾರ ಮೇಲೆ ಡೌಟ್ ಇರುತ್ತಲ್ಲ ಮನೆಯಲ್ಲಿ, ಲೈಕ್ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಸೊ ಯಾರು ಡೌಟ್ ಇರುತ್ತೆ, ಆ ಥರ ಬಿಹೇವ್ ಯಾರು ಮಾಡ್ತಾ ಇರ್ತಾರೆ, ಸೊ ಇವರ ಒಂದು ದಿಂಬಿನ ಅಡಿಯಲ್ಲಿ ನೀವು ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಇಡಿ. ಸೊ ಅವ್ರಿಗೇನಾದರೂ ಇದ್ದರೆ ಅದು ಬೆಳಗ್ಗೆ ಅಷ್ಟರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೀರ್ಕೊಂಡು ಅದು ಪ್ರಭಾವ ಗೊತ್ತಾಗುತ್ತೆ. ಬೆಳಗ್ಗೆ ನೆಕ್ಸ್ಟ್ ಶನಿವಾರ ಬೆಳಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದನ್ನು ತಗೊಂಡೋಗಿ ಒಂದು ಹಸುಗೆ ತಿನ್ನಿಸ್ಲಿಕ್ಕೆ ಕೊಡಬೇಕು. ಹಸು ಏನಾದರೂ ತಿಂದಿಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಈ ವ್ಯಕ್ತಿಗಳಿಗೆ ಆಗಿದೆ ಅಂತ ಅರ್ಥ. ಹಸು ಏನಾದರೂ ತಿಂತು ಅಂತ ಹೇಳಿದ್ರೆ ಇವರಿಗೆ ನೆಗೆಟಿವ್ ಎನರ್ಜಿ ಆಗಿಲ್ಲ, ಬೇರೆ ಯಾವುದೋ ಒಂದು ವಿಚಾರವಾಗಿ ದಶಾಭುಕ್ತಿಗಳು ಸೊ ಕೈ ಕೊಟ್ಟಿದೆ, ಅಥವಾ ದಶಾಭುಕ್ತಿಗಳು ಟೈಮ್ ಸರಿ ಇಲ್ಲ ಇರಬಹುದು, ಹಾಗಾಗಿ ಇವರು ಆಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಸು ಏನಾದರೂ ತಿಂದಿಲ್ಲ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅಂತ ಹೇಳಿ, ಇಲ್ಲ ಆಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡಿ, ಅಥವಾ ನಿಮ್ಮ ಊರಿನ ಹತ್ತಿರ ಇರುವಂತಹ ದೇವಸ್ಥಾನಗಳು ಅಥವಾ ತಾಯಿತಗಳನ್ನು ಕಟ್ಸೋದು. ಸೊ ನೀವೇನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತೀರಲ್ಲ, ಸೊ ಇದನ್ನು ನೀವು ಮಾಡಿ. ಯಾವಾಗ ಅದು ಇದೆ ಅಂತ ನಿಮಗೆ ಅನುಭವಕ್ಕೆ ಬಂದಾಗ. ಈಗ ಮನೆ ಒಳಗಡೆ ನೆಗೆಟಿವ್ ಎನರ್ಜಿನೇ ಬರಬಾರ್ದು, ಆ ಥರ ಏನಾದರೂ ಹೇಳಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಸೊ ಎಲ್ಲರಿಗೂ ಆಂಜನೇಯ ದೇವಸ್ಥಾನ ಹತ್ತಿರದಲ್ಲೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾವ ದೇವಸ್ಥಾನ ಸಿಗಲಿಲ್ಲ ಅಂದರೂ ಆಂಜನೇಯ ದೇವಸ್ಥಾನ ಸಿಗುತ್ತೆ. ನಿಮ್ಮ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಮಂಗಳವಾರ ಭೇಟಿ ಕೊಡಿ. ಅಲ್ಲಿ ಪುರೋಹಿತರ ಹತ್ರ ನೀವು ಕೇಳಿ ಪರ್ಮಿಷನ್ ತಗೊಂಡು ಆಂಜನೇಯ ಸ್ವಾಮಿಯ ಬಲಗಾಲಿನ ಹೆಬ್ಬೆರಳಿನಲ್ಲಿರುವಂತಹ ಸಿಂಧೂರನ ಸೊ ಕಲೆಕ್ಟ್ ಮಾಡ್ಕೊಳ್ಳಿ. ಹೇಗದು ಕಲೆಕ್ಟ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಂದು ನೀವು ಸೊ ಮಂಗಳವಾರ ಮನೆಯ ಒಳಗಡೆ, ಮನೆಯ ಒಳಗಡೆ ಮೇಲೆ ರೆಡ್ ಕಲರ್ ಕ್ಲಾತಲ್ಲಿ ಪುಟ್ಟದಾಗಿ, ಜಸ್ಟ್ ಸ್ವಲ್ಪ ಇರುತ್ತೆ ಸೊ ಸಿಂಧೂರ, ಅದನ್ನು ನೀವು ಪುಟ್ಟದಾಗಿ ಸೊ ವೀಳ್ಯದೆಲೆ ಒಟ್ಟಿಗೆ ಸೇರಿ ಅದನ್ನು ನೀವು ಮನೆಯ ಹೊಸಲಿನ ಒಳಗಡೆ ಕಟ್ಟಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ. ಸೊ ಇದು ತುಂಬಾ ಪವರ್ಫುಲ್ ರೆಮಿಡಿ ಆಗಿರೋದ್ರಿಂದ ಇದನ್ನು ದಯವಿಟ್ಟು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸೊ ನ್ಯೂಮರಾಲಜಿ ಕ್ಲಾಸಸ್ ಬಗ್ಗೆ ಕ್ಯೂರಿಯಾಸಿಟಿ ಇರೋರು, ಅಥವಾ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳೋರು ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಖಂಡಿತ ಈ ರೆಮಿಡೀಸ್ ಎಲ್ಲ ತುಂಬ ವರ್ಕ್ ಆಗುತ್ತೆ. ಮಾಡಿ ಶ್ರದ್ಧೆಯಿಂದ, ನಂಬಿಕೆ ಇದ್ದರೆ ಮಾತ್ರ ಮಾಡಿ. ಸೊ ಹಾಗಾಗಿ ನಿಮಗೆ ರಿಸಲ್ಟ್ ಇನ್ಸ್ಟೆಂಟಾಗಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.